ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ ಬೆಳಗ್ಗೆ ನೋಡ್ರಿ, ಇನ್ನು ಬ್ಲ್ಯಾಂಕೆಟ್ ಒಳಗಿದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಭಾಳ ಥಂಡಿ ಐತ್ರಿ. ಅರ್ಜುನ್ ಆ್ಯಕ್ಚುಲಿ ಡೈಲಿ ಹೊಸ ಹೊಸ ಥಿಂಗ್ಸ್ ಕಲಿತಾನೆ ರೀ. ಅವಂಗ ನಾ ಮಲಿಸ್ಬೇಕಂತ ಮತ್ತು ವಾಪಸ್ ಕರ್ಲಿಕ್ಕತ್ತೇನೆ. ಅರ್ಜುನ್ ಬಾ ನಿಂಗೆ ಮಲಿಸ್ತೀನಿ ಅಂತೇಳಿ ಅವ್ಗೆ ಗೊತ್ತು ನಾ ಮಲ್ಸಾಕರತ್ತೇನೆ ಅಂತೇಳಿ. ಸೊ ಅಲ್ಲಿ ಬೆಡ್ ಕಾರ್ನರ್ ಕುಂತಿದ್ದ. ಬಾ ಅರ್ಜುನ್ ಅಂದ್ರೆ ಅಂತ ಮಾಡ್ಲಿಕ್ಕತ್ತಾನ ರೀ. 5 ಗಂಟೆಗೆ ಎದ್ದ ಬಟ್ಲ ಮತ್ತು ಚಮ್ಮಚ್ ಸಿಕ್ಕಿತ್ತು ಅವಂಗೆ ತೊಗೊಂಡು ಬಡ್ಕೊಂತ ಕುಂತಾನ. ನೆಗಡಿ ಆಗೈತಿ ಪಿಲ್ಲುಗ. ಕೆಮ್ಮು ಬಂತಪ್ಪ ನಿಂಗೆ. ವೆದರ್ ಚೇಂಜ್ ಆಗಿರೋದ್ರಿಂದ ಅರ್ಜುನ್ಗೆ ನೆಗಡಿ ಕೆಮ್ಮು ಸ್ವಲ್ಪ ಜೋರನ ಆಗಿತ್ತು ರೀ. ಸೊ ಅರ್ಜುನ್ ನೆಪ್ಸಿ ಮಮ್ಮಿ ಕಡೆ ಕೊಟ್ಟೆ. ಆಮೇಲೆ ರುದ್ರ ನೆಪ್ಸಿ ಸ್ನಾನಕ್ಕೆ ಕಳಿಸಿ ನಾನು ಟಿಫಿನ್ ಪ್ಯಾಕ್ ಮಾಡ್ಲಿಕ್ಕತ್ತೇನೆ. ಸೊ ಮಮ್ಮಿ ಇದಾರಂತ ಅರ್ಜುನ್ ಎತ್ಕೊಂಡಾರ. ಯಾವಾಗ ಮಮ್ಮಿ ಇರಂಗಿಲ್ಲಲ್ಲ ಅವಾಗ ನಾನು ಎವ್ರಿ ಟೈಮ್ ಅವನ್ನ ಪ್ರ್ಯಾಮ್ ಒಳಗೆ ಹಾಕ್ತೀನಿ ರೀ. ಆಮೇಲೆ ನನ್ನ ಜೊತೆನ ಕೂರಿಸ್ಕೊಂಡು ಈ ಕೆಲಸ ಮಾಡ್ತಿರ್ತೀನಿ. ಸೊ ಯೂಶ್ವಲಿ ರುದ್ರಿಗೆ ನಾನು ಶಾರ್ಟ್ ಟಿಫಿನ್ಗೆ ಫ್ರೂಟ್ಸ ಕಟ್ಟಿರ್ತೀನಿ. ಬಟ್ ದೋಸೆ ಅವ್ನ ಫೇವ್ರೇಟ್ ಇರೋದ್ರಿಂದ ಅವು 2 ಟಿಫಿನ್ಗೆ ದೋಸಾನ ಕಟ್ಟಂತ ಹೇಳಿದ್ದ. ಟಿಫಿನ್ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ತೀರಿ. ಸೊ ಮಕ್ಕಳೆಲ್ಲ ನೋಡ್ರಿ, ಸ್ಕೂಲ್ ವ್ಯಾನ್ ಬರೋ ಥರನೂ ಅವರಿಗೆ ಪೇಷನ್ಸ್ ಇಲ್ಲ. ಅಷ್ಟೋ ಮಟ್ಟ ನಾವು ಆಟ ಆಡ್ತೀವಿ ಅಂತ ಆಟ ಆಡ್ಲಿಕ್ಕತ್ತಿದ್ರು. ಅಷ್ಟೊತ್ತನ ವ್ಯಾನ್ ಬಂತು. ಅವನಿಗೆ ಟಾಟಾ ಅಂಥೇಳಿ ಒಳಗೆ ಬಂದು ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಆಮೇಲೆ ನಿಂಬೆ ರಸ ಹಾಕ್ಕೊಂಡು ಉಳ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ರೀ. ಆ್ಯಕ್ಚುಲಿ ನನ್ನ ವೆಯ್ಟ್ ಸ್ವಲ್ಪ ಕಡಿಮೆ ಆಗದ. ಆ್ಯಕ್ಚುಲಿ ವರ್ಕೌಟ್ ಮಾಡೋದು ಪ್ಲ್ಯಾನ್ ಇತ್ತು ರೀ. ಬಟ್ ನೆಕ್ಸ್ಟ್ ವೀಕ್ ನಂಗೆ ಊರಿಗೆ ಬರೋದದ. ಊರಿಗೆ ಹೋಗಿಂದ ನಾನು ಅಟ್ಲೀಸ್ಟ್ 1 ಮಂತನ ಅಲ್ಲೇ ಇರ್ತೀನಿ. ಸೊ ಹೀಗಾಗಿ ಅಲ್ಲಿ ಹೋಗಿಂದ ನನಗೆ ಯಾವುದು ಡಯಟ್ ಫಾಲೋ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮಾಡಲೂಬಾರ್ದು ರೀ. ಸೊ ಹೀಗಾಗಿ ಸ್ವಲ್ಪ ಡಿಲೇ ಆಗ್ಯದ. ಬಟ್ ಈ ಹ್ಯಾಬಿಟ್ನ 1 ವೀಕ್ ಆಯ್ತು ಸ್ಟಾರ್ಟ್ ಮಾಡಿದ್ದೀನಿ. ಒಮ್ಮಿಂದೊಮ್ಮೆ ಡಯಟ್ ಜಿಮ್ ಎಲ್ಲ ಭಾಳ ಹೆವಿ ಆಗ್ತದೆ. ಸೊ ರೂಢ ಮಾಡ್ಕೊಂಡೆ ರೀ. ಅರ್ಜುನ್ಗೆ ಸೆರ್ಲಾಕ್ ತಿನ್ನಿಸಿ ಆಮೇಲೆ ಮಮ್ಮಿ ಹತ್ರ ಆಟ ಆಡ್ಲಿಕ್ಕೆ ಬಿಟ್ಟೆ ರೀ. ಒಳಗೆ ಬಂದಿಂದ ಸ್ವಲ್ಪ ಅವಂಗೆ ಕೆಮ್ಮು ಜಾಸ್ತಿನೇ ಅದ ರೀ. ಹೀಗಾಗಿ ಅವಂಗೆ ನೆಬುಲೈಷನ್ ಕೊಟ್ಟರೆ ಆಯಿತು ಅಂಥೇಳಿ ಕಿಟ್ ಹೊರಗಡೆ ತೆಗ್ದೆ ರೀ. ಈ ಕಿಟ್ ನನ್ನ ಕಡೆ ಮೊದಲಿಂದನೂ ರುದ್ರನ ಟೈಮ್ದಿಂದನೂ ಅದ ರೀ. ಸೊ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರನ ನಾನು ಅದ್ರೊಳಗೆ ಲಿವೋಲಿನ್ ಮತ್ತು ಬುಡೋಸಿಲ್ ಅಂತ ಹಾಕಿ ಅದ್ರೊಳಗೆ ಸಲೈನ್ ವಾಟರ್ ಅವ್ರು ಎಷ್ಟು ಮೆನ್ಷನ್ ಮಾಡಿರ್ತಾರಲ್ಲ ಅಷ್ಟು ಅದ್ರೊಳಗೆ ಹಾಕಿ ಅವಂಗೆ ಇಲ್ಲಿ ಸ್ಟೀಮ್ ಕೊಟ್ಟೆ ರೀ. ಸೊ ಅದರಿಂದ ಭಾಳ ಬೆಟರ್ ಫೀಲ್ ಮಾಡ್ತಾನವ. ಆ್ಯಕ್ಚುಲಿ ಅವ್ಗೆ ಬ್ರೀದಿಂಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕಿತ್ತು. ನೋಸ್ ಬ್ಲಾಕ್ ಇತ್ತು. ನೆಸಲ್ ಡ್ರಾಪ್ಸ್ನೂ ಹಾಕಿದ್ದೆ ರೀ. ಬಟ್ ಫ್ಯಾಮಿಲಿ ಡಾಕ್ಟರ್ ಅವಂಗೆ ಸ್ಟೀಮ್ ಕೊಡ್ರಿ ಅಂತ ಹೇಳಿದರು. ಸೊ ಯಾವಾಗ ನನ್ನ ಹತ್ರ ಇದು ಕಿಟ್ ಇದ್ದಿದ್ದಿಲ್ಲಲ್ಲ ರೀ, ನಾನು ಏನು ಮಾಡ್ತಿದ್ದೆ, ವಾಶ್ರೂಮ್ ಒಳಗೆ ಗೀಝರ್ ಆನ್ ಮಾಡಿ ಬಕೆಟ್ ಒಳಗೆ ಬಿಸಿ ನೀರು ಸ್ಟಾರ್ಟ್ ಮಾಡಿ ಒಂದು 10-15 ನಿಮಿಷ ರುದ್ರನಲ್ಲಿ ಕರ್ಕೊಂಡೋಗಿ ಅದ್ರ ಜೊತೆ ನಿಂತು ಬಿಡ್ತಿದ್ದೆ ರೀ. ಹಂಗೆ ಮಾಡೋದ್ರಿಂದ ಅವು ಭಾಳ ಬೆಟರ್ ಫೀಲ್ ಮಾಡ್ತಿದ್ದ ರೀ. ಇಲ್ಲಿ ನೋಡಿರಿ, ಈ ಬಾಕ್ಸ್ ಒಳಗೆ ನಾನು ಯೂಶ್ವಲಿ ಎಲ್ಲ ಅರ್ಜುನ್ದು ಏನೇನದಲ್ಲ ಮೆಡಿಸನ್ಸ್ ಇದ್ರೊಳಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಸೊ ಎವ್ರಿ ಟೈಮ್ ನಾನು ಎಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಇದೊಂದು ಬಾಕ್ಸ್ ನೆನಪಿಲ್ಲ ನನ್ನ ಜೊತೆ ತೊಗೊಂಡು ಹೋಗಿರ್ತೀನಿ ರೀ. ಅರ್ಜುನಿಗೆ ಹೆಂಗಿದ್ರು ಸೆರ್ಲಾಕ್ ತಿನ್ನಿಸ್ದಲ್ಲ, ಅವಂಗೆ ನೆಬುಲೈಷನ್ ಮಾಡಿದ ತಕ್ಷಣ ಅವ್ನು ನಿದ್ದೆ ಬಂತು. ಸೊ ಅವನ್ನ ಮಲಗಿಸಿ ಆಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಹೋಗ್ತೀನಿ. ಅವನು ಭಾಳ ಶಾರ್ಟ್ ನ್ಯಾಪ್ ತೊಗೋತಾನೆ ರೀ. ಅವ 2-3 ತಾಸು ಮಲ್ಕೊಳ್ಳೋಂಗಿಲ್ಲ. ಹೀಗಾಗಿ ಎಷ್ಟು ಟೈಮ್ ಇರ್ತದಲ್ಲ ಅಷ್ಟು ಟೈಮ್ ಒಳಗೆ ನಾನು ಬ್ರೇಕ್ಫಾಸ್ಟ್ ಸ್ನಾನ ಎಲ್ಲ ನಾನು ಮುಗಿಸ್ಕೊಂಡಿರ್ತೀನಿ ಯೂಶ್ವಲಿ. ಮಕ್ಕಳ ಜೊತೆ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ರೀ. ಅದು 2 ಮಕ್ಕಳ ಜೊತೆ ಡೀಲ್ ಮಾಡೋದು, ಮ್ಯಾನೇಜ್ ಮಾಡೋದು ನಿಜ ಎಲ್ಲ ಅಮ್ಮಂದಿರಿಗೂ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು ರೀ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬೈ ಪ್ರೊಫೆಷನ್ ನಾನು MSc ಇನ್ ಫಿಸಿಕ್ಸ್ ಮಾಡಿದ್ದೇನೆ. MSc B.Ed ಹೋಲ್ಡರ್ ಆದ್ರೂ ನಾನು ಮೊದಲು ಜಾಬ್ ಮಾಡ್ತಿದ್ದೆ. ಆಮೇಲೆ ರುದ್ರ ಹುಟ್ಟಿಂದನೂ ನಾನು ಸ್ವಲ್ಪ ದಿವಸ ಜಾಬ್ ಮಾಡಿದೆ ರೀ. ನಾನೇ ಹೈರ್ ಮಾಡಿದ್ದೆ ರುದ್ರನಿಗಾಗಿ. ಬಟ್ ಯಾಕಂತ ಗೊತ್ತಿಲ್ಲ, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದ್ದಿಲ್ಲ ರೀ. ಫೈನಲ್ ನನಗೆ ಅನಿಸ್ತಿದ್ದು ಮದರ್ಹುಡ್ ಅನ್ನೋದೊಂದು ಬ್ಲೆಸ್ಸಿಂಗ್ ಅಲ್ಲ, ನಾನು ಅದನ್ನು ಎಂಜಾಯ್ ಮಾಡಬೇಕು ಅಂತೇಳಿ ನಾನು ಜಾಬ್ ಕ್ವಿಟ್ ಮಾಡಿ ಈಗ ನನ್ನ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕತ್ತೇನೆ. ಸಮ್ಟೈಮ್ಸ್ ನನಗೂ ಫೀಲ್ ಆಗ್ತದೆ, ನಾನು ಜಾಬ್ ಮಾಡಬೇಕಿತ್ತು ಅಂಥೇಳಿ ಬಾಕಿದವ್ರು ನೋಡಿ. ಬಟ್ ಇದ್ರೊಳಗೂ ನನಗೆ ಖುಷಿ ಅದ ರೀ. ಮೊದಲು ರುದ್ರ ದೊಡ್ಡವನಾದ್ಮೇಲೆ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಈಗ ಅರ್ಜುನ್ ದೊಡ್ಡವನಾಗಲಿ ಒಂದು 4 ವರ್ಷ ಆಯ್ತಂದ್ರೆ ಆಮೇಲೆ ಜಾಬ್ ಮಾಡಿದ್ರೆ ಆಯ್ತು ಅಂಥೇಳಿ ನನಗೆ ನಾನೇ ಸಮಾಧಾನ ಮಾಡ್ಕೋತಿರ್ತೀನಿ. ಅರ್ಜುನ್ ಮಲ್ಕೊಂಡಿಂದ ನಾನು ಬ್ರೇಕ್ಫಾಸ್ಟ್ ತೊಗೊಂಡು ಹೊರಗಡೆ ಬಂದು ಈ ರೀತಿ ಬಾಲ್ಕನಿ ಇಳ್ಕೊಂತ ಬ್ರೇಕ್ಫಾಸ್ಟ್ ಮಾಡ್ತೇನೆ ರೀ. ವೈಟಮಿನ್ ಡಿನೂ ಸಿಗ್ತದಲ್ಲ ಜೊತೆಗೆ. ಹೀಗಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿದೆ ರೀ. ಮಮ್ಮಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದ್ರು. ಅದಾಗಿಂದ ನಾನು ಸ್ನಾನ ಮಾಡಿಕೊಂಡೆ ರೀ. ಸ್ನಾನ ಮಾಡಿ ಬಂದು ಇತ್ತೀಚೆಗೆ ಯಾವುದೂ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ರೂಟೀನ್ ಫಾಲೋ ಮಾಡೋಕ್ಕೆ ಬಿಲ್ಕುಲ್ ಆಗಿಲ್ಲ. 2 ವರ್ಷ ಅಂತ ತಿಳ್ಕೊರಿ ನೀವು. ನಾನು ಯಾವುದೇ ಒಂದು ರೀತಿ ಹೇರ್ ಕೇರ್ ಸ್ಕಿನ್ ಕೇರ್ನ ನಾನು ಫಾಲೋ ಮಾಡಿಲ್ಲ. ಬಟ್ ಇನ್ಮೇಲೆಲ್ಲ ಗ್ರ್ಯಾಜುವಲಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇಟ್ಸ್ ಹೈ ಟೈಮ್ ರೀ ಮಾಡಬೇಕು. ಆಮೇಲೆ ರಿಪೆಂಡ್ ಮಾಡಿದರೆ ಏನೂ ಸಿಗಂಗಿಲ್ಲ. ಹೀಗಾಗಿ ಫಸ್ಟ್ ಈ ಹೆವಿ ವಿಂಟ್ರ್ ಒಳಗೆ
ಬಾಡಿ ಮಾಯ್ಶ್ಚರ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಹೀಗಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಇವಾಗ ನಾನೊಂದು ಫೇಸ್ ಸಿರಮ್ ಯೂಸ್ ಮಾಡ್ಲಿಕ್ಕತ್ತೀನಿ ರೀ. ಅದು ಯಾವುದಂತ ಈಗ ಶೇರ್ ಮಾಡೋಂಗಿಲ್ಲ, ಯಾಕಂದ್ರೆ ನನಗೆ ರಿಸಲ್ಟ್ ಸಿಗಲಿ ಫಸ್ಟ್, ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಹಚ್ಕೊಂಡು ಆಮೇಲೆ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅದ ರೀ, ಅದನ್ನ ಮಿಸ್ ಮಾಡಬೇಡ್ರಿ. ಅದನ್ನ ಹಚ್ಕೊಂಡು ವಿಂಟರ್ ಒಳಗೆ ತಲೆ ಕೂದಲು ಹಸಿ ಇತ್ತಂತೇಳಿ ನಾನಿಲ್ಲಿ ಹೇರ್ ಡ್ರೈ ಮಾಡ್ಲಿಕ್ಕೆ ಕೊಟ್ಟೇನಿ. ಯಾವಾಗಲೂ ನಾನು ಹೇರ್ ಡ್ರೈ ಮಾಡ್ಬೇಕಾದ್ರೆ ನಾನು ಅದನ್ನು ಕೂಲ್ ಮೋಡೊಳಗೆ ಸೆಟ್ ಮಾಡಿರ್ತೀನಿ ರೀ. ಹೀಟ್ ಮೋಡೊಳಗೆ ನಾನು ಯಾವತ್ತೂ ಸೆಟ್ ಮಾಡಿ ಕೂದಲು ಡ್ರೈ ಮಾಡ್ಕೊಳ್ಳೋಂಗಿಲ್ಲ, ಅದರಿಂದ ಕೂದಲು ಹಾಳಾಗ್ತಾವಂತ ನನಗೆ ಅನಿಸ್ತದೆ. ಹೀಗಾಗಿ ಎವ್ರಿ ಟೈಮ್ ನಾನು ಕೂಲ್ ಮೋಡೊಳಗೆ ಅದು ರಿಕ್ವೈರ್ಡ್ ಇತ್ತಂದ್ರೆ ಅಷ್ಟೇ ಯೂಸ್ ಮಾಡಿರ್ತೀನಿ, ಇಲ್ಲಾಂದ್ರೆ ನ್ಯಾಚುರಲಿ ನಾನು ಡ್ರೈ ಆಗ್ಲಿಕ್ಕೆ ಬಿಟ್ಟಿರ್ತೀನಿ ರೀ. ಬಟ್ ಈಗ ನೆಗಡಿ ಆಗೋ ಚಾನ್ಸ್ ಇರ್ತದಲ್ಲ ವಿಂಟರ್ ಒಳಗೆ, ಹೀಗಾಗಿ ಹೇರ್ ಡ್ರೈಯರ್ ಯೂಸ್ ಮಾಡ್ಲಿಕ್ಕತ್ತೀನಿ. ನಾನು ಸ್ನಾನ ಮತ್ತು ಬ್ರೇಕ್ಫಾಸ್ಟ್ ಮುಗಿಸೋತ್ತಿಗೆ ನನ್ನ ಹೌಸ್ ಹೆಲ್ಪ್ ಎಲ್ಲ ಕ್ಲೀನ್ ಮಾಡಿ ಲಂಚ್ ರೆಡಿ ಮಾಡಿ ಇಟ್ಟಿರ್ತಾಳೆ ರೀ ಈ ಟೈಮ್ಗೆ. ಸೊ ಅರ್ಜುನ್ ಎದ್ದಿರ್ತಾನೆ ಈ ಟೈಮ್ಗೆ, ಹೀಗಾಗಿ ಅವ್ನ್ದು ಸೆಕೆಂಡ್ ಮೀಲ್ ಕೊಡಬೇಕಲ್ಲ, ನಾನು ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಅವಂಗೆ ಯಾವುದಾರ ವೆಜಿಟೇಬಲ್ ಪ್ಯೂರಿ ಕೊಡ್ಲಿಕ್ಕೆ ಡೈಲಿ. ಸೊ ಇವತ್ತು ನಾನು ಅವಂಗೆ ಫ್ರೆಶ್ ಸಬ್ಜಿ ಇತ್ತಲ್ರಿ ಮನೆಯೊಳಗೆ, ಹೀಗಾಗಿ ಪಾಲಕ್, ಕ್ಯಾರೆಟ್ ಆಮೇಲೆ ಬೀಟ್ರೂಟ್ ಪ್ಯೂರಿ ಮಾಡಿ ಕೊಡ್ಲಿಕ್ಕತ್ತೀನಿ. ಸೊ ಲಂಚ್ ಒಳಗೆ ನೋಡ್ಬೋದು ಇಲ್ಲಿ ಆಲೂ ಗೋಬಿ ಮಾಡಿದ್ದಳ್ರಕ್ಕಿ, ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಇಟ್ಟಿದ್ಲು, ಚಪಾತಿ ರೆಡಿ ಮಾಡಿ ಇಟ್ಟಿದ್ಲು, ಆಮೇಲೆ ದಾಲ್ನೂ ರೆಡಿ ಮಾಡಿ ಇಟ್ಟಿದ್ಲು ಹೇಳ್ರಿ. ಸೊ ಆಲ್ಮೋಸ್ಟ್ ಎಲ್ಲ ಆಕೆ ಅಡುಗೆ ಮಾಡ್ತಾಳೆ. ಬಟ್ ನನಗೆ ಸೌತ್ ಇಂಡಿಯನ್ ಯಾವುದಾರೆ ಸ್ಪೆಷಲ್ ತಿನ್ಬೇಕಂತಂದ್ರೆ ನಾನು ಮಾಡ್ಕೋತೀನಿ ರೀ, ಯಾಕಂದ್ರೆ ನಾನು ಖಾಲಿನೇ ಇರ್ತೇನಲ್ಲ. ಸೊ ಅರ್ಜುನ್ಗೆ ಇಲ್ಲಿ ಪಾಲಕ್, ಕ್ಯಾರೆಟ್ ಆಮೇಲೆ ಬೀಟ್ರೂಟ್ ಹಾಕಿ ಒಂದೆರಡು ಬೆಳ್ಳುಳ್ಳಿ ಹೆಸಲು ಹಾಕಿ ಒಂದು ಪ್ಯೂರಿ ರೆಡಿ ಮಾಡ್ಕೊಂಡ್ರಿ. ಏನಿಲ್ಲ, ಕುಕ್ಕರ್ ಒಳಗೆ ಅವತ್ತನ್ನು ಒಂದು ವಿಸಿಲ್ ತೊಗೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಬೇಕಂದ್ರೆ ಸ್ವಲ್ಪ ಜೀರಿಗೆನೂ ಹಾಕೋಬೋದು ರೀ ಡೈಜೆಷನ್ ಸಲುವಾಗಿ. ಸೊ ಅವ್ನಿಗೆ ಪ್ಯೂರಿ ಮಾಡಿ ಅವ್ನಿಗೆ ಊಟ ಮಾಡಿಸೋತ್ತಿಗೆ ರುದ್ರ ಬರೋ ಟೈಮ್ ಆಗಿರ್ತದೆ. ಸೊ ರುದ್ರ ಬಂದಿಂದ ನನಗಿವತ್ತು ಜುನ್ಕದ ವಡೆ ತಿನ್ನೋ ಕ್ರೇವಿಂಗ್ ಆಗಿತ್ತು ರೀ, ಹೀಗಾಗಿ ನಾನು ಇಲ್ಲಿ ಪ್ರಿಪೇರ್ ಮಾಡ್ಲಿಕ್ಕತ್ತೇನೆ. ಇಲ್ಲಿ ಇನ್ಸ್ಟಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಿನ್ನೆ ನಂಗೆ ಇದೊಂದು ರೆಸಿಪಿ ನೋಡಿ ತಿನ್ಬೇಕಂತ ಅನಿಸ್ಲಿಕ್ಕತ್ತಿತ್ತು, ಹಿಂಗಾಗಿ ಇಲ್ಲಿ ಮಾಡ್ಲಿಕ್ಕತ್ತೇನೆ ರೀ. ನನ್ನ ಹೌಸ್ ಹೆಲ್ಪ್ ಎಲ್ಲ ಅಡುಗೆ ಮಾಡ್ತಾಳೆ, ಬಟ್ ಸೌತ್ ಇಂಡಿಯನ್ ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ. ಸೊ ಇಂಥವೇನ್ರಿ ಮಾಡ್ಬೇಕಂತ ಅನಿಸಿದ್ರೆ ನಾನು ಮಾಡ್ಕೊಂಡಿರ್ತೀನಿ. ಇದು ನಂದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ರೀ. ನಾನು ಹಂಗೆ ತಿಂತೀನಿ ಇದನ್ನು, ಯಾವುದು ಚಪಾತಿ ರೊಟ್ಟಿ ಅನ್ನೋ ಜೊತೆ ಅಲ್ರಿ, ನಾನು ಹಂಗೆ ತಿನ್ನೋಕೆ ನಂಗೆ ಇಷ್ಟ ಆಗ್ತದೆ. ಇದನ್ನ ಪೀಸ್ ಪೀಸ್ ಮಾಡ್ತಾರಲ್ಲ ಹಿಂಗೆ ಇತ್ತು ತಟ್ಟೆಗೆ ಎಣ್ಣೆ ಹಚ್ಚಿ, ಆಮೇಲೆ ಇದನ್ನೀಗ ಕಟ್ ಮಾಡ್ತಾರೆ, ಇದ್ರ ಮೇಲೆ ಎಳ್ಳು ಆಮೇಲೆ ಕೊತ್ತಂಬರಿ ಎಲ್ಲ ಹಾಕ್ತಾರೆ. ಆ್ಯಕ್ಚುಲಿ ಹಸಿ ಕೊಬ್ಬರಿನೂ ಹಾಕ್ತಾರೆ, ಬಟ್ ನನ್ನ ಹತ್ರ ಇದ್ದಿದ್ದಿಲ್ಲ. ಸೊ ಹಿಂಗೆ ಹಾಕಿ ಇದನ್ನು ಹಿಂಗೆ ಡೈಮಂಡ್ ಶೇಪಿಗೆ ಕಟ್ ಮಾಡ್ಕೊಂಡು ನಾನು ಅದನ್ನು ಫ್ರೈ ಮಾಡಿ ತಿಂತೇನೆ ರೀ. ಮತ್ತಂದ್ರೆ ಶಾಲು ಫ್ರೈ ಮಾಡಿ ತಿಂದ್ರು ಮತ್ತೂ ಟೇಸ್ಟ್ ಹತ್ತದ. ಸೊ ಇದು ಮಾಡಿಕೊಂಡೆ, ಅಷ್ಟೊತ್ತಿಗೆ ಕುಶಲು ಬಂದರು. ಸೊ ನಾವೆಲ್ಲರೂ ಲಂಚ್ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀವಿ ರೀ. ಸೊ ನಿನ್ನೆ ಮಾಡಿದ್ದ ಬಾಸುಂದಿನೇ ಇತ್ತು, ಇದು ನನ್ನ ಲಂಚ್ ಆಗಿತ್ತು ಇವತ್ತು. ಆಮೇಲೆ ಈವ್ನಿಂಗ್ ಎದ್ದಿಂದ ಅರ್ಜುನನ ಮಮ್ಮಿ ಕಡೆ ಕೊಟ್ಟು ನಾನು ಕುಶಲ್ ಈವ್ನಿಂಗ್ ವಾಕಿಗೆ ಹೊಂಟ್ವಿ ರೀ. ಮಮ್ಮಿ ಇಲ್ಲಂತಂದ್ರೆ ನಾವು ಯೂಶ್ವಲಿ ಪ್ರ್ಯಾಮ್ ಒಳಗೆ ಅರ್ಜುನ ಕುಣ್ಸ್ಕೊಂಡು ಹೋಗ್ತೀವಿ. ರುದ್ರಂತೂ ಬರಂಗಿಲ್ಲ, ಯಾಕಂದ್ರೆ ಅವನು ಎಕ್ಸ್ಟ್ರಾ ಕ್ಲಾಸಸ್ ಇರ್ತಾವೆ ರೀ. ಸೊ ಹಿಂಗಾಗಿ ಅವನ್ನ ಟೈಕೊಂಡ ಆಮೇಲೆ ಸ್ವಿಮ್ಮಿಂಗ್ ಕ್ಲಾಸಸ್ ಇರ್ತಾವೆ. ಅವಂಗೆ ಹೋಗ್ಬೇಕಾದ್ರೆ ನೋಡ್ಬಿಲ್ರಿ ಪಿಕಾಕ್ಸ್ ಸಿಕ್ಕು ನಮಗೆ. ಇಲ್ಲಿ ನೋಡ್ರಿ ಪಿಕಾಕ್ ಇಷ್ಟು ಎತ್ತರಕ್ಕೆ ಹಾರ್ತಾವ ಅಂತ ನಿಜ ನಂಗೆ ಗೊತ್ತಿರಲಿಲ್ಲ, ನನಗೆ ಇವತ್ತು ಗೊತ್ತಾಯಿತು. ಮರದ ಮ್ಯಾಗೆಲ್ಲ ಕುಂತಿದ್ರು ಹೋಗ್ಯವ. ಸ್ವಲ್ಪ ಮುಂದೆ ಹೋದ್ಮೇಲೆ ನೋಡ್ರಿ ವಾಲಿಸಿ ಗ್ರೂವರ್ ಭೇಟಿ ಆದರು. ಆ್ಯಕ್ಚುಲಿ ಅವ್ರು ದೊಡ್ಡ ಗ್ಯಾಂಗ್ ಬಂದಿತ್ತಲ್ಲಿ. ಇದೇನು ಕಾಣಿಸ್ಲಿಕ್ಕತ್ತದ, ಇಲ್ಲಿ ರುದ್ರಂದ ಸ್ವಿಮ್ಮಿಂಗ್ ಕ್ಲಾಸ್ ನಡೀತಾವ್ರಿ. ಸೊ ಇಲ್ಲಿ ಬರ್ತಾನವ, ವೀಕ್ಲಿ ಟ್ವೈಸ್ ಅವ್ನ ಕ್ಲಾಸಸ್ ಇರ್ತಾವೆ ಇಲ್ಲಿ. ಸೊ ವಾಕ್ ಮಾಡ್ಕೊತ ಹೋದ್ವಿ. ಆಮೇಲೆ ಬರಬೇಕಾದ್ರೆ ಅಲ್ಲಿ ಗರಂ ಗರಂ ಸಮೋಸ ಮಾಡ್ಲಿಕ್ಕತ್ತಿದ್ರು, ನಂಗೆ ತಿನ್ಬೇಕನ್ನಿಸ್ತು, ಹಿಂಗಾಗಿ ನಾನು ಅಲ್ಲಿ ಸಮೋಸ ತಿಂದೆ. ನನಗೇನಾದರೂ ತಿನ್ಬೇಕಂತ ಅನಿಸಿದ್ರೆ ನನ್ನ ಕಡೆ ಕಂಟ್ರೋಲ್ ಆಗಂಗಿಲ್ಲ ರೀ. ಸೊ ವಾಕಿಂಗ್ ಬಂದಾಗ ಯಾರು ತಿಂತಾರೇನೋ ಅಂತ ಖುಷಿಯಲ್ಲಿ ಅಂದರು, ಬಟ್ ನಾನು ತಿಂತೀನಿ ಅಂತೇಳಿ ಸಮೋಸ ತಿಂದು ಬರಬೇಕಾದ್ರೆ ನಮ್ಮ ಏರಿಯಾ ಒಳಗೆ ಏನು ಜಿಮ್ ಅದಲ್ಲ ಅಲ್ಲಿ ಹೋದ್ವಿ. ಯಾಕಂದ್ರೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ವಾಪಸ್ ಊರಿಂದ ಬಂದಿಂದ, ಹಿಂಗಾಗಿ ವೆಯ್ಟ್ ಒಂದು ಸತಿ ಚೆಕ್ ಮಾಡ್ಬೇಕಂತ ಅಂದಿದ್ವಿ. ವೆಯ್ಟ್ ಚೆಕ್ ಮಾಡಿಕೊಂಡು ನಾವು ಮನೆಗೆ ವಾಪಸ್ ಹೋದ್ವಿ ರೀ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ನಂದು ರೂಟೀನ್ ಇದಾಗಿರ್ತದೆ. ಇವತ್ತಿಗಿಷ್ಟೇ ರೀ, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ನನ್ನ ವೀಡಿಯೋಸ್ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗ್ತೀನಿ ನಾಳೆ. ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.